ಪ್ರಸ್ತುತ ಇರಾನ್, ಅಮೆರಿಕ, ಇಸ್ರೇಲ್ ನಡುವಣ ಯುದ್ಧದಿಂದ ಭಾರತದಲ್ಲೂ ಇಂಧನ, ತೈಲ ಹಾಗೂ ನೈಸರ್ಗಿಕ ಅನಿಲದ ಕೊರತೆ ಉಂಟಾಗಿ ಜನರು ಒಂದಷ್ಟು ಭಾವನೆ ಪಡುವ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಬಹಳ ವ್ಯವಸ್ಥಿತವಾಗಿ ಜನರಿಗೆ ಯಾವುದೇ ಸಮಸ್ಯೆಯಾಗದ ರೀತಿ ಅಡುಗೆ ಅನಿಲವನ್ನ ನಿರ್ವಹಣೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಡುಗೆ ಅನಿಲದ ಕೊರತೆ ಎದುರಿಸುವ ಸಂದರ್ಭದಲ್ಲಿ ಭಾರತದ ಜನತೆ ನೆಮ್ಮದಿಯಾಗಿ ತಮ್ಮ ದಿನನಿತ್ಯದ ಅಡುಗೆ ಇತರ ವ್ಯವಸ್ಥೆಗಳನ್ನ ಮಾಡ್ತಾ ಇರೋದಕ್ಕೆ ಕಾರಣ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇಂಧನ ಸಚಿವರು. ಜನರು ಅಡುಗೆ ಅನಿಲದ ಕೊರತೆಯಾಗಬಹುದು ಎಂದು ಹೆಚ್ಚುವರಿ ಅಡುಗೆ ಅನಿಲ ಸಿಲಿಂಡರ್ ತೆಗೆದುಕೊಳ್ಳುವಂತದ್ದು ಕಾಳಸಂತೆಯಲ್ಲಿ ಮಾರಾಟವೂ ನಡೀತಾ ಇದೆ. ಈ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ತುರ್ತಾಗಿ ರಷ್ಯಾ ಹಾಗೂ ಬೇರೆ ಬೇರೆ ರಾಷ್ಟ್ರಗಳಿಂದ ಕಚ್ಚಾ ತೈಲ ಹಾಗೂ ನೈಸರ್ಗಿಕ ಅನಿಲ ತರಿಸಿ ವಿಶೇಷವಾಗಿ ನವಮಂಗಳೂರು ಬಂದರಿಗೂ ಹಡಗಿನ ಮುಖಾಂತರ ತರಿಸಿ ಅನಿಲದ ಕೊರತೆಯನ್ನು ನೀಗಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು ಅಡುಗೆ ಅನಿಲದ ಬಗ್ಗೆ ಯಾವುದೇ ಗೊಂದಲಕ್ಕೆ ಈಡಾಗಬಾರದು. ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕತೆ ಇರುವುದನ್ನ ಪೂರೈಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ವಾಣಿಜ್ಯ ಉದ್ದೇಶದ ಗ್ಯಾಸ್ ಕೊರತೆಯು ಮುಂದಿನ ದಿನಗಳಲ್ಲಿ ಉಂಟಾಗೋದಿಲ್ಲ. ಈಗಾಗಲೇ ಇಂಧನ ಸಚಿವರು ಈ ಕುರಿತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಂಸದರು ಕೊರತೆಯ ಬಗ್ಗೆ ಸಚಿವರ ಗಮನಕ್ಕೆ ತಂದಿದ್ದಾರೆ. ಜಿಲ್ಲೆಯ ಹೋಟೆಲ್ ಮಾಲಕರು, ಬೀದಿ ಬದಿ ವ್ಯಾಪಾರಿಗಳು ವಾಣಿಜ್ಯ ಗ್ಯಾಸ್ನ ಬಗ್ಗೆ ಆತಂಕ ಪಡುವ ಸಂದರ್ಭ ಇಲ್ಲ. ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಗ್ಯಾಸ್ ಪೂರೈಸುವ ಕೆಲಸ ಇಂಧನ ಸಚಿವರ ಮುಖಾಂತರ ಆಗಲಿದೆ ಎಂದು ಸಂಜೀವ ಮಠಂದೂರು ಹೇಳಿದ್ದಾರೆ. ಮುಂದೆ ನಮ್ಮಲ್ಲಿ ಹಬ್ಬಗಳು ಬರಲಿಕ್ಕಿದೆ. ವಿಶೇಷವಾಗಿ ಪುತ್ತೂರು ಜಾತ್ರೆಯ ಸಂದರ್ಭದಲ್ಲೂ ಗ್ಯಾಸ್ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವ ಕೆಲಸವನ್ನ ಬಿಜೆಪಿ ವತಿಯಿಂದ ಸಂಸದರ ಮುಖಾಂತರ ಮಾಡಲಿದ್ದೇವೆ. ಯಾರೂ ಹೆಚ್ಚುವರಿ ಗ್ಯಾಸ್ ಶೇಖರಣೆ ಮಾಡದೆ ದಿನನಿತ್ಯಕ್ಕೆ ಅಗತ್ಯವಿರುವಷ್ಟನ್ನೇ ಉಪಯೋಗಿಸಬೇಕು ಎಂದು ಮಠಂದೂರು ಮನವಿಯನ್ನ ಮಾಡಿದ್ದಾರೆ. ಪ್ರಕೃತ ಇರಾನ್, ಅಮೆರಿಕ, ಇಸ್ರೇಲ್ ಈ ಯುದ್ಧದಿಂದಾಗಿ ಭಾರತದಲ್ಲಿ ಕೂಡ ಒಂದಷ್ಟು ಇಂಧನ, ತೈಲ ಮತ್ತು ನೈಸರ್ಗಿಕ ಅನಿಲದ ಕೊರತೆ ಉಂಟಾಗಿ ಇವತ್ತು ಜನಸಾಮಾನ್ಯರು ಒಂದಷ್ಟು ಭಾವನೆ ಪಡುವಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ನೈಸರ್ಗಿಕ ಅನಿಲ ಇಂಧನ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಇವರು ಭಾಳ ವ್ಯವಸ್ಥಿತವಾಗಿ ಜನರಿಗೆ ಇವತ್ತು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ಅಡುಗೆ ಅನಿಲವನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರದಲ್ಲಿ ಇವತ್ತು ಅಡುಗೆ ಅನಿಲದ ಕೊರತೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಭಾರತದ ಜನ ಇವತ್ತು ನೆಮ್ಮದಿಯಾಗಿ ತಮ್ಮ ದಿನನಿತ್ಯದ ಆ ಒಂದು ಅಡುಗೆ ಇತರ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಅದಕ್ಕೆ ಕಾರಣ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ಇಂಧನ ಸಚಿವರು. ಇವತ್ತು ವ್ಯಾಪಕವಾಗಿ ಜನ ಒಂದಷ್ಟು ಯುದ್ಧದಿಂದಾಗಿ ಮುಂದಿನ ದಿನಗಳಲ್ಲಿ ಅಡುಗೆ ಅನಿಲದ ಕೊರತೆ ಆಗ್ಬೋದು ಎನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಹೆಚ್ಚುವರಿ ಅಡುಗೆ ಅನಿಲದ ಹಂಡೆಗಳನ್ನು ತೆಗೊಂಡು ಇವತ್ತು ಒಂದಷ್ಟು ಕಾಳಸಂತೆಯಲ್ಲಿ ಕೂಡ ಮಾರಾಟ ಮಾಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಇವತ್ತು ತುರ್ತಾಗಿ ರಷ್ಯಾದಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಇವತ್ತು ಕಚ್ಚಾ ತೈಲವನ್ನು ಮತ್ತು ನೈಸರ್ಗಿಕ ಅನಿಲವನ್ನು ತರಿಸಿ ವಿಶೇಷವಾಗಿ ನಮ್ಮ ಮಂಗಳೂರು, ನವಮಂಗಳೂರು ಬಂದರಿಗೂ ಈ ಒಂದು ಹಡಗಿನ ಮುಖಾಂತರ ಈ ಇಂಧನವನ್ನು ತರಿಸುವ ಮುಖಾಂತರ ಈ ಒಂದು ಅನಿಲದ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ನಾನಿವತ್ತು ಹೇಳುವಂಥದ್ದು ಸಾಮಾನ್ಯ ಜನರು ಇವತ್ತು ಅಡುಗೆ ಅನಿಲದ ಬಗ್ಗೆ ಯಾವುದೇ ಗೊಂದಲಕ್ಕೆ ಈಡಾಗಬಾರ್ದು. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಅವಶ್ಯಕತೆ ಉಂಟೋ ಆ ಅವಶ್ಯಕತೆಯನ್ನು ಪೂರೈಸುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಾನು ಕಂಡುಕೊಂಡಾಗೆ ಕಮರ್ಷಿಯಲ್ ಗ್ಯಾಸ್ ಇವತ್ತು ನಾವು ಅದು ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗ ಮಾಡುವಂಥ ಗ್ಯಾಸಿನ ಕೊರತೆ ಕೂಡ ಮುಂದಿನ ದಿನಗಳಲ್ಲಿ ಉಂಟಾಗುವುದಿಲ್ಲ. ಯಾಕಂದರೆ ಈಗಾಗಲೇ ನಮ್ಮ ಇಂಧನ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸಂಸದರು ಇದರ ಬಗ್ಗೆ ಈ ಕೊರತೆಯ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಇವತ್ತು ಹೋಟೆಲ್ ಮಾಲೀಕರಿರ್ಬೋದು, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ನಮ್ಮ ಆ ಬೀದಿ ಬದಿ ಹೋಟೆಲ್ ಮಾಲೀಕರಿರ್ಬೋದು, ಯಾರೇ ಆಗಲಿ ಇವತ್ತು ಈ ಒಂದು ವಾಣಿಜ್ಯ ಗ್ಯಾಸಿನ ಬಗ್ಗೆ ಆತಂಕ ಪಡುವಂಥ ಸಂದರ್ಭ ಇಲ್ಲ. ಮುಂದಿನ ದಿನಗಳಲ್ಲಿ ಯಥೋಚಿತವಾಗಿ ಆ ಗ್ಯಾಸ್ ಒದಗಿಸುವಂಥ ಕೆಲಸವನ್ನು ನಮ್ಮ ಇಂಧನ ಸಚಿವರ ಮುಖಾಂತರ ಮಾಡ್ತಾ ಇದ್ದಾರೆ. ಮುಂದೆ ನಮ್ಮಲ್ಲಿ ಹಬ್ಬಗಳು ಬರಲಿಕ್ಕಿದೆ. ವಿಶೇಷವಾಗಿ ನಮ್ಮ
ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಬರಲಿಕ್ಕಿದೆ. ಈ ಜಾತ್ರೋತ್ಸವದ ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ಸಮಸ್ಯೆ ಆಗದ ರೀತಿಯಲ್ಲಿ ಗ್ಯಾಸಿನ ಬಗ್ಗೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಖಂಡಿತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಸಂಸದರ ಮುಖಾಂತರ ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಯಾವುದೇ ವ್ಯಕ್ತಿಗಳು ಹೆಚ್ಚುವರಿಯಾಗಿ ಕೂಡ ಈ ಒಂದು ಗ್ಯಾಸನ್ನು ಶೇಖರಣೆ ಮಾಡದೆ ದಿನನಿತ್ಯಕ್ಕೆ ಅಗತ್ಯ ಇರುವಷ್ಟನ್ನೇ ಉಪಯೋಗ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ.